ಅಸ್ಲಾಂ ವಲೈಕುಮ್, ನಮಸ್ಕಾರ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ಮಾಜಿ ವಕ್ಫ್ ಬೋರ್ಡ್ ಎಕ್ಸ್ ಚೇರ್ಮನ್ ಅಬ್ದುಲ್ ಮಜೀದ್. ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ ಸರ್. ತಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ ಬಯಸ್ತೀನಿ ಸರ್. ಯಾಕಂತ ಹೇಳಿದ್ರೆ, ಶಾಮ್ನು ದಕ್ಷಿಣ ಕ್ಷೇತ್ರದಲ್ಲಿ, ನಾವು ಉತ್ತರ ಕ್ಷೇತ್ರದಲ್ಲಿ ಇದ್ದೀವಿ. ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿದ್ದಾರೆ. ಅದು ಇರೋದು ನಿಜ, ತಾವು ಕೇಳ್ತಾ ಇರೋದು ನಿಜ ಸರ್. ಆದರೆ ಮುಸಲ್ಮಾನರು ಓನ್ಲಿ ವೋಟ್ ಬ್ಯಾಂಕ್ ಆಗಬೇಕು ಅಂತ ಕೆಲವರು ಹೊರಗಿಂದ ಬಂದ ಜನಗಳು ಅದನ್ನು ಇಡೀ ಕರ್ನಾಟಕದಲ್ಲ, ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡಿಬಿಟ್ರು ಅವರೆಲ್ಲ ಸೇರ್ಕೊಂಡು. ಸರ್, ನಾವಿವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೀವಿ, ದಕ್ಷಿಣ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಸರ್. ಒಂದೇ ಸಮುದಾಯ ಹಿಡ್ಕೊಂಡು ಹೇಳಿ ಬೆಳಗ್ಗೆ ಎದ್ಕೊಳ್ಳಿ ಸಾಯಂಕಾಲ ತನಕ ಎಲ್ಲ ಚಾನಲ್ಲು, ಟಿ ವಿಯರು ಹೊರ ರಾಜ್ಯದಿಂದ ಎಲ್ಲ ಬಂದು ಬರೀ ಅದೇ ಸುದ್ದಿ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರು ಸರ್. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ನಮ್ಮ ಊರಿನವರಾದ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಏನಿದೆ ಸರ್, ಅವರು ಯಾವುದೇ ಕಾರಣಕ್ಕೂ ಮುಸ್ಲಿಂ ವಿರೋಧಿ ಅಲ್ಲ ಸರ್. ನೀವು ಹೇಳಿದರೆ ಸರ್, ಸಮರ್ಥವರು ಸಮರ್ಥವಾಗಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಅವರು 100% ಗೆಲ್ತಾರೆ ಸರ್. ನಾವು ಇಷ್ಟೇ ಓಟ್ನಾಗ ಗೆಲ್ತಾರೆ ಅಂತ ನಾವು ಹೇಳೋಕ್ಕೆ ನಾವೇನು ಭವಿಷ್ಯ ನುಡಿತಾ ಇಲ್ಲ ಸರ್. ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಸೋಲು ಅನುಭವಿಸೋದಿಲ್ಲ ಸರ್. ಅವ್ರು ಗೆಲ್ತಾರೆ ಸರ್. ಅದನ್ನು ಎರಡು ಮಾತಿಲ್ಲ ಸರ್. ತಮಗೊಂದು ಪ್ರಶ್ನೆ ಕೇಳುವಂಥದ್ದು ಆಗ್ತಿದೆ ಸರ್. ಹೇಳಿ. 80,000 ಮತಗಳನ್ನ ಮುಸ್ಲಿಂ ಸಮುದಾಯ ದಕ್ಷಿಣ ಭಾಗ ಹೊಂದಿದೆ ಅಂತ ಹೇಳಿ, ಆ ಮುಸ್ಲಿಂ ಸಮುದಾಯಕ್ಕೆ ಅಂದ್ರೆ MLA ಟಿಕೆಟ್ ಅನ್ನ ಕೇಳೋದ್ರಿಂದ ಏನ್ ತಪ್ಪಿದೆ? ಅದನ್ನು ಎಲ್ಲೇ ಒಂದು ಕಡೆ ಬಿಂಬಿಸುವಂತದ್ದು, ಮುಸ್ಲಿಂ ಸಮುದಾಯ ಕೊಟ್ಟಿಲ್ಲ ಅನ್ನೋ ಬಿಂಬಿಸುವಂತದ್ದು ಆಗಿದೆ ಅಂತಲೂ ಕೇಳ್ಪಟ್ಟೆ. ಇದಾದ ನಂತರ ಸುಮಾರು 25 ಜನ ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಸೇರಿಸಿ ಒಬ್ಬ ಮುಸ್ಲಿಮ್ಸ್ ನಾಯಕನನ್ನ ಟಿಕೆಟ್ ಅನ್ನ ಕೇಳಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಬೋದಿತ್ತೋ ಏನೋ. ಆದರೆ 25 ಜನ ಅಪ್ಲಿಕೇಶನ್ ಹಾಕ್ತಾರೆ, ಅದರಲ್ಲಿ 13 ಜನ ವಾಪಸ್ಸನ್ನ ತೆಗೆದುಕೊಳ್ತಾರೆ, 12 ಜನ ಆ ಕಣದಲ್ಲಿ ಇರುವಂತದ್ದು ಆಗ್ತದೆ. ನೀವು ಮುಸ್ಲಿಮ್ಸ್ ಅನ್ನ ಗೆಲ್ಸ್ಕೊಳ್ತೇವೆ ಅನ್ನೋದಾಗಿದ್ರೆ, ಒಬ್ಬ ಮುಸ್ಲಿಮ್ಸ್ ನಾಯಕ ಅಪ್ಲಿಕೇಶನ್ ಹಾಕಿದ್ರೆ ನೀವು ಅಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ಗೆಲ್ಸ್ಕೋಬಹುದತ್ತ ಏನೋ ಅಂತ ಹೇಳಿ. ಅದು ನಿಜ ಸರ್, ತಮ್ಮ ಮಾತು ನಿಜ ಸರ್. ಈಗ ತಾವು ಮುಸಲ್ಮಾನ ಸಮಾಜವನ್ನು ಉದ್ಧಾರ ಮಾಡ್ತೀವಿ ಅಂತ ಪ್ರತಿಯೊಬ್ಬರು, ನಾನು ಅದನ್ನು ಹೇಳೋದು, ಇನ್ನೊಬ್ಬರು ಅದನ್ನು ಹೇಳೋದು, ಮುಸಲ್ಮಾನ ಸಮಾಜ ಉದ್ಧಾರ ಮಾಡ್ತೀವಿ ಅಂತ. ಸರ್, ತಾವು ಉದ್ಧಾರ ಮಾಡ್ಬೇಕಂದ್ರೆ ತಾವು ಕೇಳಿದ ಪ್ರಶ್ನೆಗೆ ಒಳ್ಳೆಯ ಉತ್ತರ ತಮ್ಮಲ್ಲಿ ಇದೆ ಸರ್. ಅವರು ಯಾಕಂತ ಹೇಳಿದ್ರೆ, ಅವರು ಒಬ್ಬನೇ ಕ್ಯಾಂಡಿಡೇಟ್ ನಿಲ್ಲಿಸಿ ಗೆಲ್ಲಿಸ್ಕೋಬೋದಿತ್ತು. ಹೊರಗಿಂದ ಬಂದ 12 ಜನಗಳಿಗೆ ಟಿಕೆಟ್ ಕೊಟ್ಟು, ಹೊರಗಿಂದ ದಾವಣಗೆರೆಯಲ್ಲ ಸರ್, ಅವರು ಹೊರಗಿಂದ ಬಂದು ಇಲ್ಲಿ ನಿಂತ್ಕೊಂಡು ಇಲ್ಲಿ ಗೆಲ್ಲಿಸಿ ಅವ್ರ ಮನೆಗಳು ಹೊರಗಿರೋದು ಅದು ಯಾವ ನ್ಯಾಯ ಸರ್? ಅದು ದಾವಣಗೆರೆಗೆ ಸಮರ್ಥ ಕೊಟ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ, ಊರು ಹಾಳಾಗುತ್ತೆ, ಊರು ಕೆಟ್ಟದ್ದಾಗುತ್ತೆ ಅಂತ ಬರೀ ಇದನ್ನು ಹೇಳೋ ಬಯಸೋರು ಅವರು. ಸಮರ್ಥವಾಗಿದ್ದಾರೆ, ಅವ್ರ ಹತ್ರ ಏನು ಕೆಲಸ ಆಗಿಲ್ಲ ಅದನ್ನು ಒಂದು ಪಟ್ಟಿ ಮಾಡಿಕೊಟ್ಟು ಅದನ್ನು ಕೆಲಸ ಮಾಡಿ ಅಂತ ಹೇಳಿದ್ರೆ ಆ ಹುಡುಗ ಸರ್, ಒಳ್ಳೆ ಹುಡುಗ. ಅವ್ರು ಫಾರಿನ್ನಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಬಂದು ಏನೇನು ಕೆಲಸ ಮಾಡಬೇಕು ಅಂತ ಹೇಳೋದು ನೀವು ಪಟ್ಟಿ ಮಾಡಿಕೊಟ್ರೆ ಅದನ್ನು ಕೆಲಸ ಮಾಡ್ಕೊಂಡು ಹೋಗೋ ಶಕ್ತಿ ಅವ್ರ ಹತ್ರ ಇದೆ. ಅವ್ರ ಹತ್ರ ಹಣಬಲ ಜನಬಲ ಎರಡೂ ಇದೆ ಸರ್. ಅವರು ಒಂದು ಎಲ್ಲ ಸಮಾಜದನ್ನು ಇದರಲ್ಲಿ ನೋಡಿ ಸರ್, ಇದ್ರಾಗೆ ಒಬ್ಬ ಮುಸಲ್ಮಾನರ ಸಮಾಜ ಒಂದೇ ಹಿಡ್ಕೊಂಡು 85,000 ಜನ ಅಂತ ಹೇಳೋದಲ್ಲ. ಹಿಂದೂ ಮುಸಲ್ಮಾನ್ ನಾವೆಲ್ಲ ಭಾವೈಕ್ಯತೆಯಿಂದ ಹೋಗ್ತಾ ಇರೋದು ಇವತ್ತುವರೆಗೂ. ಅದನ್ನು ನಾವೆಲ್ಲ ಸೇರಿ ಕೂಡಿ ಒಂದು ದಾವಣಗೆರೆಗೆ ಇವತ್ತುವರೆಗೂ ಒಂದು ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಒಂದಾಗಿ ಏನು ಸಮಸ್ಯೆ ಇರೋದಿಲ್ಲ ಸರ್. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಪುರಸಭೆಯಿಂದ ಪ್ರಾರಂಭಗೊಂಡು MLA ಆಗ್ತಾರೆ, ಜಿಲ್ಲಾಧ್ಯಕ್ಷರಾಗ್ತಾರೆ, ಅಧ್ಯಕ್ಷರಾಗ್ತಾರೆ. ಅವರು 30ರಿಂದ 40 ವರ್ಷಗಳಿಂದ ಮುಸ್ಲಿಂ ಬಾಂಧವರ ಜೊತೆ ಅನ್ಯೋನ್ಯ ಸಂಬಂಧಗಳಿದಾವೆ. ಕಷ್ಟದಲ್ಲಿ ಮುಸ್ಲಿಮ್ಸ್ ಬಾಂಧವರಿಗೆ ಅವರು ಸಹಾಯ ಮಾಡಿದ್ದು ಕೂಡ ಇಲ್ಲಿವರೆಗೆ ಹೇಳಿದಂತ ಸ್ಥಿತಿ ಶಾಮನೂರು ಶಿವಶಂಕರಪ್ಪಲ್ಲಿ ಇತ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ಮಲ್ಲಿಕಾರ್ಜುನರು ಕೂಡ ಅದೇ ತರ ಮುಸ್ಲಿಮ್ಸ್ ಬಾಂಧವರ ಜೊತೆ ಅನ್ಯೋನ್ಯವಾಗಿ ಇರುವಂತದ್ದು ಕೂಡ ಅವರು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಅವರನ್ನ ಮುಸ್ಲಿಮ್ಸ್ ವಿರೋಧಿ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಎಲ್ಲ ತಪ್ಪು ಗ್ರಹಿಕೆಯಿಂದ ಮಾಡುವಂಥದ್ದು ಎಲ್ಲ ಉದ್ಭವ ಆಗ್ಬಿಡ್ತಾ ಅಂತ ಹೇಳಿ. ಹೌದು ಸರ್, ನಿಜ ಸರ್. ಇದು ನೀವು 100ಕ್ಕೆ 100ರಷ್ಟು ನಿಜ.
ಮಲ್ಲಿಕಾರ್ಜುನವರು ಯಾವುದೇ ಶಾಮನೂರು ಶಿವಶಂಕರಪ್ಪರಾಗಿರಲಿ, ಎಸ್ ಮಲ್ಲಿಕಾರ್ಜುನರಾಗಿರಲಿ, ಅವರು ಮನೆಯವರು ಪ್ರಭಾ ಮಲ್ಲಿಕಾರ್ಜುನರಾಗಿರಲಿ, ಅವ್ರ ಮಗ ಸಮರ್ಥವರಾಗಿರಲಿ, ಯಾವತ್ತೂ ಯಾವುದೇ ಕಾರಣಕ್ಕೂ ಮುಸ್ಲಿಂ ವಿರೋಧಿ ಅಲ್ಲ ಸರ್. ಅವ್ರು ಯಾವುದೇ ಕಾರಣಕ್ಕೂ ಎಲ್ಲ ಮುಸ್ಲಿಂ ಪರವಾಗೇ ಇದ್ದಾರೆ. ಅವ್ರು ಎಲ್ಲ ಧರ್ಮಗಳನ್ನು ಒಗ್ಗೂಡಿಸಿ ತಗೊಂಡೋಗೋ ಶಕ್ತಿ ಅವ್ರ ಹತ್ರ ಇದೆ ಸರ್. ನಾನು ಇವತ್ತು ತಮ್ಮಲ್ಲಿ ಹೇಳಬಯಸ್ತೀನಿ, ನಾನು ಯಾರ ಪಕ್ಷ ಅವರು ನಮ್ಮ ವಿರೋಧ, ಈಗ ನೋಡಿ ಸರ್, ಅದು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಅದು ತೀರ್ಮಾನಗೊಳ್ಳುತ್ತೆ. ಅದು ಏನು ಮಾಡಬೇಕು ಅಂದರೆ ಹೈಕಮಾಂಡ್ ಮಾಡುತ್ತೆ. ನಾವು ಕೂತ್ಕೊಂಡು ಇಲ್ಲಿ ಮನೇಲಿ ರಾತ್ರಿ ಚೀಟಿ ಬರೆದು ಬೆಳಗ್ಗೆ ತೆಗಿಬೇಕು ಅಂತಲ್ಲ. ಅದನ್ನು ಕಾಂಗ್ರೆಸ್ ಪಕ್ಷ ಏನಂದರೆ ಪ್ರತಿಯೊಬ್ಬರದ್ದು ಆಲಿಸುತ್ತೆ ಸರ್. ನನ್ನಂಥ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ಬೋದು ಸರ್. ಅದನ್ನೆಲ್ಲ ಆಲಿಸಿ ಮುಂದಿನ ಕ್ರಮ ಹೈಕಮಾಂಡ್ ತಗೊಳುತ್ತೆ ಸರ್. ಅದನ್ನು ಒಬ್ಬರನ್ನ ನಾವು ದ್ವೇಷ ಮಾಡ್ಕೊಂಡು ಎಸ್ ಮಲ್ಲಿಕಾರ್ಜುನವ್ರು ಮಾಡಿಬಿಟ್ಟರು, ಅವ್ರು ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ ಸರ್. ಇವತ್ತು ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ 25 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಮಾಡಿದ್ದಾರೆ ಸರ್. ಒಬ್ಬ ಸ್ಪೀಕರ್ ಮಾಡಿದ್ದಾರೆ ಸರ್. ಇಬ್ಬರು ಜನ ಮಂತ್ರಿಗಳು ಮಾಡಿದ್ದಾರೆ ಸರ್. ಒಬ್ಬ ಲೇಡಿ MLC ಮಾಡಿದ್ದಾರೆ ಸರ್. ನಮ್ಮ ಬಲ್ಕೀಸ್ ಬಾನು ಅವರಿಗೆ MLC ಮಾಡಿದ್ದಾರೆ ಸರ್. ಇನ್ನು ಏನೇನು ಕೊಡಬೇಕು ಸರ್, ನಿಮಗೆ ಎಲ್ಲ ಕೊಡ್ತಿದ್ದಾರೆ ಸರ್ ಅವರು. ಇವತ್ತು 3 ವರ್ಷ ಆಯ್ತು. ಇವತ್ತು ನಾವು ಕರ್ನಾಟಕದಲ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಜಗಳ ಇಲ್ಲ ಸರ್. ನಮ್ಮ ದಾವಣಗೆರೆ ಶಾಂತ ರೀತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ವ್ಯವಹಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಬೇಡ ಸರ್, ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಡ್ರಿ, ಇಲ್ಲಿಗೆ ಬಿಟ್ಬಿಡ್ರಿ. ಅದನ್ನು ಏನು ಮಾಡೋದು, ಹೈಕಮಾಂಡಿಗೆ ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ ನಾವು. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನದಿಂದ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ ಸರ್. ಕಾಂಗ್ರೆಸ್ ಪಕ್ಷ ನಿಮ್ಮ ಹೈಕಮಾಂಡ್ AICC ಅಲ್ಲಿಂದ ಮುಸ್ಲಿಂ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಅಂದ್ರೆ ಮುಸ್ಲಿಮ್ಸ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಿಮ್ಮ ರಕ್ಷಣೆಗೆ ಕಾಂಗ್ರೆಸ್ ಪಕ್ಷ ನಿಲ್ಲುವಂಥದ್ದು ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದೆ. ಎಲ್ಲೇ ಒಂದು ಕಡೆ ಎಲ್ಲ ಮುಸ್ಲಿಮ್ಸ್ ಸೇರ್ಕೊಂಡು, ಮುಖಂಡರುಗಳು ಸೇರ್ಕೊಂಡು ಸಮರ್ಥವಾಗಿ ಗೆಲ್ಸ್ಕೊಂಡಿದ್ರೆ ಈ ಅಪಾದನೆಗಳು, ಆಮೇಲೆ ರಾಜೀನಾಮೆ ಕೊಡಿಸುವಂಥದ್ದು, ಸಸ್ಪೆಂಡ್ ಮಾಡುವಂಥದ್ದು ಇದೆಲ್ಲ ಆಗ್ತಿರ್ಲಿಲ್ಲನೋ ಅಂತ ಹೇಳಿ ನಿಮ್ಮ ಸಮುದಾಯದವರು ಮತ್ತು ನಿಮ್ಮ ದಕ್ಷಿಣ ಭಾಗದ ಕಾಂಗ್ರೆಸ್ ಪಕ್ಷದವರು ಕೂಡ ಮಾತಾಡುವಂಥ ಸ್ಥಿತಿ ಉದ್ಭವ ಆಗ್ಬಿಟ್ಟೆ. ಅದಕ್ಕೆ ಉತ್ತರ ಕೊಡ್ಬೋದಾಗಿದೆ. ಹೌದು ಸರ್, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಏನಪ್ಪ ಅಂತಂದರೆ, ಹೊರಗಿಂದ ಬಂದ ಜನಗಳು ನಮ್ಮ ದಾವಣಗೆರೆಯಲ್ಲಿ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಲೋಕಲ್ ಲೀಡ್ರನ್ನ ಇಡೀ ಯಾವ ಥರ ಬಿಂಬಿಸಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ, ಕಾಂಗ್ರೆಸ್ಸು ಮುಸಲ್ಮಾನರು ವಿರೋಧಿ ಅಂತ ಬಿಂಬಿಸ್ಬಿಟ್ರು ಸರ್. ನಾನು ಇದನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ, ವಿರೋಧ ಪಕ್ಷದವರು ಇವತ್ತಿನವರೆಗೂ ಮದರ್ ಕಮಿಟಿಗೆ ಅವರು ನಮಗೆ ತಗೊಂಡಿಲ್ಲ ಸರ್. ಅಲ್ಪಸಂಖ್ಯಾತರ ಬಿಟ್ಟು ಬೇರೆ ಯಾವ ಹುದ್ದೆಯನ್ನು ನಮಗೆ ಕೊಟ್ಟಿಲ್ಲ ಸರ್. ನಾನೇ 15 ವರ್ಷ ಇದ್ದು ಬಂದಿದ್ದೀನಿ ಸರ್. ನನಗೆ ಇವತ್ತಿವರೆಗೂ ಮೈನಾರಿಟಿ ಸೆಲ್ ಬಿಟ್ಟರೆ ಬೇರೆ ಯಾವ ಕಮಿಟಿಯಾಗೂ ನಮಗೆ ಹಾಕೊಂಡಿಲ್ಲ ಸರ್. ಒಬ್ಬ ಮಂತ್ರಿ ಕೊಟ್ಟಿಲ್ಲ ಸರ್. ಇವರು ಬೇರೆ ಬೇರೆ ಪಕ್ಷದ ಬಗ್ಗೆ ನಮ್ಮ ಸಮಾಜದವರು ಕೆಲವೊಂದು ಜನ ಸರ್, ಉಳ್ಕಿದವರೆಲ್ಲ ಓಟ್ ಹಾಕಿದವರು ಯಾರು ಹೊರಗೆ ಬರ್ತಾ ಇಲ್ಲ ಸರ್. ಓಟ್ ಹಾಕಿದವರು ಎಲ್ಲ ಗೆಲ್ಲಿಸ್ಕೊಳ್ತಾರೆ ಸಮರ್ಥಿಗೆ. ಇವ್ರು ಕೆಲವೊಂದು ಜನ ಹೇಳ್ತಾರೆ ಸರ್, ಆ ಪಕ್ಷ ಈ ಪಕ್ಷ ಅಂತೇಳಿ. ಬೇರೆ ಪಕ್ಷಗಳದಾಗ ಇದ್ದು ನಾನು ಹೊರಗೆ ಬಂದಿದ್ದೀನಿ ಸರ್. ನಾನು ಆ ಪಕ್ಷದವ್ರು ಯಾವ ಕಾರಣಕ್ಕೂ ನಮ್ಮನ್ನು ಬೆಳೆಸಕ್ಕೆ ನೋಡೋದಿಲ್ಲ, ಬರೀ ನಮ್ಮ ವೋಟ್ ಬ್ಯಾಂಕ್ ಅಷ್ಟೇ ಬೇಕು ಸರ್ ಅವರಿಗೆ. ಬಿಜೆಪಿ ಸೆಂಟ್ರಲ್ ಕಮಿಟಿಯಲ್ಲಿ ನೀವು ಮುಸ್ಲಿಮ್ಸ್ ಇದಕ್ಕೆ ಒಬ್ಬರು ಕಮಿಟಿಯಲ್ಲಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದು ದೊಡ್ಡ ಗಂಭೀರ ಆಪಾದನೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಮುಸ್ಲಿಂ ಸಮುದಾಯವನ್ನ ವಿರೋಧ ಕಟ್ಕೊಂಡಿಲ್ಲ, ನಾವು ಮುಸ್ಲಿಮ್ಸ್ ಪರವಾಗಿದ್ದೇವೆ ಅಂತ ಹೇಳಿ ದಕ್ಷಿಣ ಭಾಗದಲ್ಲಿ ಬಿಜೆಪಿ ಮುಖಂಡರು ಹೇಳುವಂತದ್ದು ಮಾಡಿದ್ರು. ಹಂಗಾರೆ ಮದರ್ ಕಮಿಟಿಯಲ್ಲಿ, ಸೆಂಟ್ರಲ್ ಮದರ್ ಬಿಜೆಪಿ ಕಮಿಟಿಯಲ್ಲಿ ನಿಮ್ಮನ್ನ ಯಾವುದೇ ಕಮಿಟಿ ಇದು ಮೀಟಿಂಗ್ ಆಗಬೇಕಾದ್ರೆ ಮುಸ್ಲಿಮ್ಸ್ ಅನ್ನ ಹೊರಗಿಟ್ಟು ಮೀಟಿಂಗ್ ಮಾಡುವಂತದ್ದು ಸ್ಥಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ನಿಮ್ಮ ಮುಸ್ಲಿಮ್ಸ್ ನಾಯಕರು ಇಲ್ಲಿ ದಾವಣಗೆರೆಯಲ್ಲಿ ನನ್ನ ಎದುರುಗಡೆ ಮಾತಾಡುವಂತ ಸ್ಥಿತಿ ಉದ್ಭವ ಆಯ್ತು. ಅದ್ರ ಬಗ್ಗೆ ತಮಗೆ ಗಮನಕ್ಕೆ ತಂದಿದೆ ಹೇಗೆ ಅಂತ ಹೇಳಿ? ಇಲ್ಲ ಸರ್, ನಿಜ ಸರ್, 100ಕ್ಕೆ 100ರಷ್ಟು ನಿಜ ಸರ್. ಅದು ನಮ್ಮ ಸಮುದಾಯಕ್ಕೆ ಆ ಪಕ್ಷದಲ್ಲಿ ಸೀಮಿತವಾಗಿರೋದು ಅಲ್ಪಸಂಖ್ಯಾತರ ಕಮಿಟಿ ಅಷ್ಟೇ. ರಾಜ್ಯ ಅಲ್ಪಸಂಖ್ಯಾತರ ಕಮಿಟಿ, ಜಿಲ್ಲಾ ಅಲ್ಪಸಂಖ್ಯಾತರ ಕಮಿಟಿ, ವಕ್ಫ್ ಬೋರ್ಡ್ ಚೇರ್ಮನ್ನು, ಸರ್ಕಾರ ಬಂದರೆ ಅಷ್ಟು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ ಸರ್. ಒಬ್ಬ ಜಿಲ್ಲಾ ಅಧ್ಯಕ್ಷ ಇವತ್ತು ಇತಿಹಾಸದಲ್ಲಿ ಒಬ್ಬ ಜಿಲ್ಲಾ ಅಧ್ಯಕ್ಷ ಮಾಡಿಲ್ಲ ಸರ್. ಒಬ್ಬ ಜಿಲ್ಲಾ ಅಧ್ಯಕ್ಷ ದೂರದ ಮಾತು ಬಿಡಿ, ಜಿಲ್ಲಾ ಕಮಿಟಿ ಒಳಗೆ ನೀವೇನು ಹೇಳಿದ್ರಲ್ಲ, ಜಿಲ್ಲಾ ಕಮಿಟಿ ಒಳಗೆ ತಗೊಂಡಿಲ್ಲ ಸರ್. ನಮ್ಮನ್ನು ಹೊರಗಿಟ್ಟು ನಮ್ಮನ್ನು ಮೀಟಿಂಗ್ ಮಾಡ್ತಾರೆ. ನಾವೇನಾರು ಅಚೂತರ ಥರದ ಮಾತಾಡ್ತಾರೆ. ನಿಮ್ಮ ಓಟೆ ಈಗ ನೀವು ಮೊನ್ನೆ ನೋಡಿದ್ರೆ, ಮೊನ್ನೆ ಬೈ ಎಲೆಕ್ಷನ್ ನಡೀತು ಬಾಗಲಕೋಟೆಗೆ. ಏನು ಹೇಳಿದ್ರು ಅಲ್ಲಿ? ಇದೇ ಪಕ್ಷದವ್ರು ಏನು ಹೇಳಿದ್ರು? ನಿಮ್ಮ ಮುಸಲ್ಮಾನರು ಓಟು ನಮಗೆ ಬೇಡ,
ಇಲ್ಲಿ ಬಂದು ನಿಮಗೆ ಮುಸಲ್ಮಾನರು ಓಟ್ ಬೇಕು. ಅವ್ರ ಬಗ್ಗೆ ಇವ್ರು ಮಾತಾಡ್ತಾ ಇದಾರಲ್ಲ ಸರ್, ಅವರು ಸರ್ ಒಂದು ಸಮಾಜಕ್ಕೆ ಒಬ್ಬ ಲೀಡರ್ ಇದ್ದಾಗ ಅವರು ಅನೇಕ ಮಾತಾಡಿರ್ತಾರೆ ಸರ್ ಒಂದು ಸಮಾಜದಾಗ. ಅದನ್ನ ಹಿಡ್ಕೊಂಡು ನಮಗೇನಾರ ಅನ್ಯಾಯ ಆಗಿದೆ, ನಮಗೇನು ಅನ್ಯಾಯ ಆಗಿದೆ, ಈ ಸರಿ ಇಲ್ಲದ್ರೆ ಇನ್ನೊಂದು ಸರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನಾವು ಸಲೀಂ ಅಹಮದ್ ಅವರಿಗೆ ವಿಧಾನ ಪರಿಷತ್ ಸಚೇತಕರು ಮಾಡಿದ್ದಾರೆ. ಸಲೀಂ ಅಹಮದ್ ನಮ್ಮ ಶಿವಾಜಿನಗರ MLA ಅವರಿಗೆ ಅವರು ಒಂದು ಎಲ್ಲರಿಗೂ ಪೊಸಿಷನ್ ಕೊಡೋಕೆ ಸರ್, ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ನಡೆಸ್ಬೇಕಂದ್ರೆ ಒಬ್ಬ ಮುಖ್ಯಮಂತ್ರಿಗೆ ಎಷ್ಟು ಜವಾಬ್ದಾರಿಗಳು ಇರ್ತಾವೆ ಗೊತ್ತೇನು ಸರ್ ನಿಮಗೆ? ಅಂಥದ್ರಲ್ಲಿ ನಮಗೆ ಬೇರೆ ಸರ್ಕಾರಗಳು ನಮಗೆ ಒಳಗೆ ತಗೊಂಡಿಲ್ಲ, ಒಬ್ಬ ಮಂತ್ರಿ ಮಾಡಿಲ್ಲ, ಒಬ್ಬ ಚೀಫ್ ಮಿನಿಸ್ಟರ್ ಸೆಕ್ರೆಟರಿ ಮಾಡಿಲ್ಲ. ಅಂಥದ್ರಾಗ ಇಷ್ಟೆಲ್ಲ ನಾವು ಓಟ್ ಹಾಕಿದ್ವಿ, ನೀವೊಬ್ಬರು 10 ಜನ ನೀವೇ ತಾನೇ ಓಟ್ ಹಾಕಿರೋದು, ಇಡೀ ಸಮಾಜ ನಮ್ಮ ಓಟ್ ಹಾಕಿದೆ. ಸಮಾಜದ ಮುಖಂಡರುಗಳು ತಾವುಗಳು ದಯವಿಟ್ಟು ಇದನ್ನ ಗಮನಿಸಬೇಕು. ಸಮಾಜ ಓಟ್ ಹಾಕಿದವರು ಯಾರೂ ಬಂದು ಹೊರಗೆ ಹೇಳೋದಿಲ್ಲ ನಾವು ಓಟ್ ಹಾಕಿದ್ದೀವಿ ನಿಮಗೆ ಇಂಥವ್ರಿಗೆ ಹಾಕಿದ್ದೀವಿ ಅಂತ. ಅವ್ರು ಓಟ್ ಏನು ಶಾಂತಿ ಬಯಸ್ತಾರೆ, ಅವರು ಸಮೃದ್ಧವಾಗಿ ನಮ್ಮ ದೇಶದಲ್ಲಿ ಏನೇನು ನಮ್ಮ ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ನೀವು ತೋರಿಸ್ಬಿಡಿ. ನಿಮ್ಮ ಮುಖಾಂತರ ಲೀಡರ್ ಮುಖಾಂತರ ಮುಖಂಡರಿಗೆ ತೋರಿಸ್ಕೊಳ್ರಿ. ನಾವು ಬೇಡ ಅಂದಲ್ಲಿ ಹೇಳಿಲ್ಲ ನಿಮಗೆ. ಕೇಳೋದು ನಾವು ಯಾರನ್ನು ನಂಬಿ ನಮಗೆ ಸಪೋರ್ಟ್ ಮಾಡುತ್ತೆ, BJP ಸಪೋರ್ಟ್ ಮಾಡುತ್ತೆ, ಕಾಂಗ್ರೆಸ್ ಸಪೋರ್ಟ್ ಸರ್, ನಾವು ಅಲ್ಲ ರಸೂಲ್ ಅಂತ ಅವ್ರಿಗೆ ನಂಬಿ ನಾವು ಪ್ರಪಂಚ ನಡೆಸೋದು. ನಾವು ಏನಪ್ಪ ಅಂದ್ರೆ ನಮ್ಮ ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ಅದನ್ನ ಬಿಟ್ಟು ಕೋಮುವಾದಿ ಪಕ್ಷ ಅಲ್ಲ ಅಂತೇಳಿ ನಾನು ಕೋಮುವಾದಿ ಪಕ್ಷದಾಗಿದ್ದೆ ಸರ್ 15 ವರ್ಷ. ನಾನು 15 ವರ್ಷ ಇದ್ದು ಅದನ್ನು ಆದಷ್ಟು ಬೇಗ ಅದನ್ನು ತಿದ್ದಕ್ಕೆ ಪ್ರಯತ್ನ ಪಟ್ವಿ. ಅಲ್ಲಿದ್ದರೆಲ್ಲ ಒಂದು ನಮೂನಿ ನಮಗೆ ನೋಡೋರು. ಏನಪ್ಪ, ನಮಗೆ ಅಲ್ಪಸಂಖ್ಯಾತರ ಒಂದು ವಿಭಾಗ ಬಿಟ್ಟರೆ ಬೇರೆ ಯಾವ ವಿಭಾಗದದು ನಮಗೆ ತಗೊಳೋದಿಲ್ಲ ಅವರು. ಒಂದೇ ಅಲ್ಪಸಂಖ್ಯಾತರು. ಇವತ್ತು ಕಾಂಗ್ರೆಸ್ಸಲ್ಲಿ ಎಷ್ಟು ಜನ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಮುಸಲ್ಮಾನರು, ಎಷ್ಟು ಜನ ತಾಲೂಕು ಅಧ್ಯಕ್ಷ ಆಗಿದ್ದಾರೆ ಮುಸಲ್ಮಾನರು. ಸರ್ ಯಾಕೆ ಸರ್ ಇದನ್ನು ಸುಮ್ಮನೆ ಒಂದು ಹೊರಗಿಂದ ಬಂದ ಒಂದು ಇಡೀ ದೇಶದಾಗ ಇದನ್ನು ಮುಸಲ್ಮಾನರ ವಿರೋಧಿ ಅಂತ ಬಿಂಬನೆ ಮಾಡೋದು ಯಾವುದೋ ಒಂದು ಶಕ್ತಿ ಸರ್ ಇದು. SS ಮಲ್ಲಿಕಾರ್ಜುನ್ ಅವರಿಗೆ ವಿರೋಧ ಮಾಡಬೇಕು ಅಂತಾನೆ ಇವ್ರು ಮಾಡ್ತಾ ಇರೋದು ಸರ್. ತಪ್ಪು ಸರ್ ಇದು ಒಳ್ಳೆ ಅವ್ರು ಯಾವುದೇ ಕಾರಣಕ್ಕೂ SS ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ 100% ಗೆಲ್ತಾರೆ ಸರ್. ನಾವು ಇಷ್ಟೇ ಓಟ್ನ ಗೆಲ್ಲೋದು ಅಂತ ಹೇಳೋದಿಲ್ಲ, ಗೆದ್ದೇ ಗೆಲ್ತಾರೆ ಸರ್. ನಿಮ್ಮ ದಾವಣಗೆರೆ ಜಿಲ್ಲೆಯ ತೋಟಗಾರಿಕೆ ಸಚಿವರಾದ SS ಮಲ್ಲಿಕಾರ್ಜುನ್ ಅವರು ಭಾಷೆಯಲ್ಲಿ ನಿಮ್ಮ ದಾವಣಗೆರೆ ಭಾಷೆ ಹೊರಟಿರ್ಬೋದು, ಆದರೆ ಹೃದಯ ಶ್ರೀಮಂತಿಕೆಯಿಂದ ಬ್ಯಾಕ್ವರ್ಡ್ ಸಮುದಾಯಗಳು, ಅಲ್ಪಸಂಖ್ಯಾತರ ಸಮುದಾಯ, ಹಿಂದುಳಿದ ಸಮುದಾಯ ಅವರು ಬೆನ್ನೆಲುಬಾಗಿ ನಿಂತಿದೆ ಅಂತಂದು ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ಹೌದು, ನಿಜ ಸರ್. ಅಲ್ಪಸಂಖ್ಯಾತರು ಯಾವಾಗಲೂ ಅವ್ರು ಹಿಂದಿದ್ರು, ಇವತ್ತು ಇದ್ರು, ನಾಳೆನೂ ಇರ್ತಾರೆ, ಕೊನೆವರೆಗೂ ಇರ್ತಾರೆ ಸರ್ ಅವ್ರ ಹಿಂದೆ. ಯಾವುದೇ ಕಾರಣಕ್ಕೂ ಅವರನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಅವ್ರ ಮೇಲೆ ನಂಬಿಕೆ ಇದೆ. ನಾವು ಕೂಡ ಅವ್ರು ಹಿಂದಿದ್ದೀವಿ ಸರ್. ಅವ್ರು ಯಾವುದೇ ಕಾರಣಕ್ಕೂ ಮುಸಲ್ಮಾನರ ವಿರೋಧಿ ಅಲ್ಲ. ಮತ್ತೊಂದು ಸರಿ ತಮ್ಮ ಹತ್ರ ಹೇಳ ಬಯಸ್ತಿದ್ದೀನಿ, ಅವರಿಗೆ ಹೊರಗಿಂದ ಬಂದ ಜನಗಳು ಅವ್ರ ಮೇಲೆ ವೈಯಕ್ತಿಕವಾದ ದೇಶವನ್ನು ಹಿಡ್ಕೊಂಡು ಅವರಿಗೆ ಕೆಡಿಸ್ಬೇಕು ಅಂತ ಬಂದಿದ್ದಾರೆ ಸರ್. ಅದ್ರಾಗ ಅವರು ಸೋಲನ್ನು ಮೂಡಿಸ್ತಾರೆ ಸರ್. ಯಾವುದೇ ಕಾರಣ ಅವರು ಸಮರ್ಥವಾಗಿದ್ದಾರೆ. ಈ ಸರಿ ಗೆಲ್ತಾರೆ. ಅವರಿಂದ ಕೆಲಸ ತಗೊಳ್ಳೋಣ ಸರ್. ಅಲ್ಲಿ ನಮಗೆ ನೋಡಿ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಹೆಣ್ಮಕ್ಳದ್ದು ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ. ಅದನ್ನು ಅವರು ಮಾಡ್ತಾರೆ ಸರ್. ಗೆದ್ದ ಮೇಲೆ ಅವ್ರು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿರೋದು. ಅವರು ಯಾವುದೇ ಕಾರಣಕ್ಕೂ ಅಂಥ ಕೆಲಸಗಳನ್ನು ಮಾಡಿ ಅವ್ರು ಸಮರ್ಥವಾಗಿರ್ತಾರೆ ಸರ್. ಅವ್ರು ಗೆಲ್ತಾರೆ ಅಂತ ಹೇಳ್ತೀನಿ. ತಮ್ಮ ಈ ಚಾನಲ್ ಮುಖಾಂತರ ಹೇಳಿ ಬಯಸ್ತೀನಿ ಸರ್. ಬಿಜೆಪಿ ಆ ಸಮರ್ಥ ಇನ್ನು ಯುವಕ ಇರ್ಬೋದು, ಇಲ್ಲ ಅಂತಲ್ಲ. ಒಬ್ಬ ಕ್ರಿಕೆಟ್ ಆಡೋವನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ಅವನಿಗೆ ಏನು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ, ಇನ್ನೊಬ್ಬ ಸದಸ್ಯ ಆಗಿಲ್ಲ, ಏಕಾಏಕಿ ಆ MLA ಟಿಕೆಟ್ ಕೊಟ್ರೆ ಹೇಗೆ ಆ ಸಮರ್ಥವಾಗಿ ನಿಭಾಯಿಸ್ತಾನೆ ಅನ್ನೋದು ಬಹಳ ಗಂಭೀರ ಆರೋಪವನ್ನ ಚುನಾವಣಾ ಪ್ರಚಾರದಲ್ಲಿ ಮಾಡುವಂಥದ್ದು ಬಹಳ ಮಾಡಿಬಿಟ್ಟಿದ್ದಾರೆ ಸರ್. ಅದು ನಿಜ ಸರ್, ತಾವು ಹೇಳೋದು ನಿಜ ಸರ್. ಅವರು ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಅವ್ರ ತಾತ, ಅಪ್ಪ, ಅಮ್ಮ, ಸರ್. ಇದು ಅವ್ರು ಹೇಳೋದಲ್ಲ. ಒಂದು ಸರಿ ಕೊಟ್ಟು ನೋಡಿ, ಈ ಸರಿ ಗೆಲ್ತಾರಲ್ಲ, ಮುಂದೆ ನೋಡಿ ಅವ್ರು ಏನೇನು ಕೆಲಸ ಮಾಡ್ತಾರೋ ಅಂತೇಳಿ ಸರ್. ಆ ವಿರೋಧಿಗಳು ಸರ್, ಸಾಮಾನ್ಯವಾಗಿ ಒಂದು ಸಣ್ಣ ಮನುಷ್ಯನ ವಿರೋಧಿಗಳು ಇರ್ತಾರೆ ಸರ್. ಅವ್ನು ಬೆಳೆಯಬಾರ್ದು, ಅವ್ನು ತುಳಿಬೇಕು ಅಂತೇಳಿ, ಹಂಗೆ ಅವ್ರ ವಿರೋಧಿಗಳು ಇರ್ತಾರೆ ಸರ್. ಸ್ವಾಭಾವಿಕವಾಗಿ ಅದನ್ನು ಅವರು ಸಮರ್ಥವಾಗಿ ಉತ್ತರ ಕೊಡ್ತಾರೆ ತಗೊಳ್ಳಿ ಸರ್. ಗೆದ್ದ ಮೇಲೆ ಅವ್ರು ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕೂ. ಒಟ್ಟು ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥವರು ಗೆಲ್ತಾರೆ ಅನ್ನೋದು ಕೂಡ ತಮ್ಮವಲ್ಲ. ಹೌದು ಸರ್, ಗೆಲ್ತಾರೆ ಸರ್. 100% ಗೆಲ್ತಾರೆ ಸರ್. ಅವ್ರು ಯಾವ ಕಾರಣಕ್ಕೂ ಸೋಲೋದಿಲ್ಲ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್.